ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಯೆಶಾಯ 33 ಮೇಲೆ ನಾವು ಆ ಗ್ರಂಥವನ್ನು ಅಧ್ಯಯನ ಮಾಡುವುದಾದರೆ, ಈ 63ನ 1:6 ಮುಯ್ಯಿ ತೀರಿಸುವುದರ ಬಗ್ಗೆ, ವಿಮೋಚನೆಯ ಬಗ್ಗೆ ಬರೀತಾರೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ 64ಕ್ಕೆ ಬಂದಾಗ ದೇವಜನರ ಸ್ತುತಿ ಮತ್ತು ಪ್ರಾರ್ಥನೆಯನ್ನು ನಾವು ನೋಡುತ್ತೇವೆ. ಅದರ ನಂತರ ದೇವರು ತನ್ನ ಜನರಿಗೆ ಉತ್ತರಿಸ್ತಾನೆ. ಆತನು ಅನ್ಯರ ವಿಷಯ ಮಾತನಾಡುತ್ತಾನೆ. ಆ ಸ್ತುತಿ ಸ್ತೋತ್ರ ನಮಗೆ ಜಯವನ್ನು ತಂದು ಕೊಡ್ತವೆ. ಯೆಶಾಯ ಗ್ರಂಥ 50ನೇ ಅಧ್ಯಾಯ 4ರಲ್ಲಿ ನೀವು ನೋಡಿ, ಬಳಲಿ ಹೋದವನನ್ನು ಹೇಗೆ ಮಾತಿನಿಂದ ಅದಿರಿಸುವಿ ಎಂಬುದನ್ನು ನಾನು ತಿಳಿಯುವ ಹಾಗೆ ಕರ್ತನಾದ ದೇವರು ಶಿಕ್ಷಿತ ನಾಲಿಗೆಯನ್ನು ನನಗೆ ಕೊಟ್ಟಿದ್ದಾನೆ. ಆತನು ಹೊತ್ತಾರೆಯಿಂದ ಒತ್ತಾರೆಗೆ ನನ್ನನ್ನು ಎಚ್ಚರಿಸಿ, ಸುಶಿಕ್ಷಿತರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಆತನು ಜಾಗರೂಕಗೊಳಿಸ್ತಾನೆ. ಇಲ್ಲಿ ಒಂದು ಎಚ್ಚರಿಕೆ. ಆ ಎಚ್ಚರಿಕೆ ಏನಪ್ಪ ಅಂತಂದರೆ, ಮುಂಚಾನೆಯಿಂದ ಬೆಳಗ್ಗೆ ಪ್ರತಿದಿನ ಪ್ರತಿಕ್ಷಣ ಕರ್ತನು ನಮ್ಮನ್ನೇನು ಮಾಡ್ತಾನಂತಂದರೆ ಎಚ್ಚರಗೊಳಿಸ್ತಾನೆ. ಆ ಎಚ್ಚರಿಕೆ ಹೇಗಿರ್ತದೆ ಅಂತಂದರೆ, ನಮ್ಮನ್ನು ಅಭಿವೃದ್ಧಿಯ ಕಡೆ ನಡೆಸುವಂಥದ್ದಾಗಿದೆ. ಅದರ ಜೊತೆಗೆ ಇದು ಗಮನಿಸಿ, ಆ ಎಚ್ಚರಿಕೆ ಅವರ ಚಿತ್ತವನ್ನು ಅರಿತುಕೊಳ್ಳುವಂತೆ, ಕರ್ತನ ಚಿತ್ತವನ್ನು ಅರಿತುಕೊಳ್ಳುವಂತೆ ನಮಗೆ ತಿಳುವಳಿಕೆಯನ್ನು ಕೊಟ್ಟು ನಮ್ಮನ್ನು ನಡೆಸುವವರಾಗಿದ್ದಾರೆ. ಇದು ಕರ್ತನು ಮುಂಚಾನೆಯಿಂದ ಆತನ ಜೀವಿತವನ್ನು ಆರಂಭಿಸಿ ದಿನವಿಡೀ ತನ್ನ ತಂದೆಯ ಸ್ವರವನ್ನು ಆಲಿಸ್ತಾ ಇದ್ದನು. ತಂದೆಯು ತನಗೆ ಹೇಳಿದ್ದನ್ನು ನಿಖರವಾಗಿ ಮಾಡ್ತಾ ಇದ್ದನು. ತಾನು ಮಾಡಬೇಕಾದಂಥ ಕಾರ್ಯದ ಬಗ್ಗೆ ತೀರ್ಮಾನಿಸಲು ಮನುಷ್ಯರೊಂದಿಗೆ ಕರ್ತನೆಂದಿಗೂ ಚರ್ಚಿಸ್ತಾ ಇರಲಿಲ್ಲ. ಆದರೆ ತನ್ನ ತಂದೆಯ ಜೊತೆಗೆ ಪ್ರಾರ್ಥನಾ ಸಭೆಗಳಲ್ಲಿ ಸೇರಿಕೊಳ್ತಾ ಇದ್ದನು. ಭಾವನಾತ್ಮಕ ಸ್ವಭಾವದ ಕ್ರೈಸ್ತರು ಮನುಷ್ಯರೊಂದಿಗೆ ಚರ್ಚಿಸಿ ಯೋಜನೆಗಳನ್ನು ಹಾಕಿಕೊಳ್ತಾರೆ. ಆತ್ಮಿಕ ಕ್ರೈಸ್ತರು ದೇವರ ಸ್ವರವನ್ನು ಕೇಳಲು ಕಾಯುತ್ತಾರೆ. ಪ್ರಿಯರೇ, ನೀವು ದೇವರ ಸ್ವರವನ್ನು ಕೇಳಿ. ದೇವರು ಅಗತ್ಯವಾಗಿ ಮಾತನಾಡ್ತಾರೆ. ಆತನ ಸ್ವರಕ್ಕಾಗಿ ನಾವು ಅನುದಿನವೂ ಕಾಯೋಣ. ಯೇಸು ತನ್ನ ಜೀವಿತದಲ್ಲಿ ಪ್ರಾರ್ಥನೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದನು. ಹಲವು ಬಾರಿ ಯಾರಿಗೂ ತಿಳಿಯದಂತೆ ಅರಣ್ಯಕ್ಕೆ ಹೋಗಿ ಕರ್ತನು ಪ್ರಾರ್ಥನೆ ಮಾಡಿದನೆಂಬುದಾಗಿ ಲೂಕ 5:16 ನಾವು ನೋಡ್ತೇವೆ. ಅಲ್ಲಿ ನೋಡ್ತೇವೆ, ಆತನಾದರೂ ತನ್ನನ್ನು ಪ್ರತ್ಯೇಕಿಸಿಕೊಂಡು ಅರಣ್ಯಕ್ಕೆ ಹೋಗಿ ಪ್ರಾರ್ಥಿಸಿದನು. ಲೂಕ 12:13 ನೋಡುವುದಾದರೆ, ಇದಾದ ಮೇಲೆ ಆತನು ಆ ದಿವಸಗಳಲ್ಲಿ ಪ್ರಾರ್ಥಿಸುವುದಕ್ಕಾಗಿ ಒಂದು ಬೆಟ್ಟಕ್ಕೆ ಹೋಗಿ ರಾತ್ರಿಯೆಲ್ಲ ದೇವರಿಗೆ ಪ್ರಾರ್ಥಿಸಿದನು. ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನು ತನ್ನ ಹತ್ತಿರಕ್ಕೆ ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿಕೊಂಡದ್ದಲ್ಲದೆ ಅವರಿಗೆ ಅಪೊಸ್ತಲರೆಂದು ಹೆಸರಿಟ್ಟನು. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ, ನಿಮ್ಮೊಟ್ಟಿಗೆ ಮಾತನಾಡ್ತಾರೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ಯಾರ್ಯಾರು ಈ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾರೋ ದೇವರೇ, ಅವರೊಟ್ಟಿಗೆ ಮಾತನಾಡಿಸು. ನಿಮ್ಮ ಸ್ವರವನ್ನು ನಾವು ಕೇಳಬೇಕು. ಸಹಾಯ ಮಾಡು ದೇವರೇ. ನಿಮ್ಮ ಸ್ವರ
ಕಾಗಿದು ನೋಡ್ತಿರ್ತಕ್ಕಂಥ ಮಕ್ಕಳೊಟ್ಟಿಗೆ ನಿಮ್ಮ ಪ್ರಸನ್ನತೆಯಿಂದ ಮಾತನಾಡಿ ಮಕ್ಕಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್.